ಅದೇ ಸಾಂಬಾರು ಅದೇ ಚಟ್ನಿ ಜೊತೆ ತಿಂದು ಬೋರ್ ಆಗಿದ್ದರೆ ಈ ಥರನೂ ಒಮ್ಮೆ ಮಾಡ್ಕೊಂಡು ತಿನ್ಬೋದು. ಬಿಸಿ ಇಡ್ಲಿಯಿಂದಾದರೂ ಮಾಡ್ಬೋದು ಅಥವಾ ಈ ಇಡ್ಲಿಯಿಂದಾದರೂ ಮಾಡ್ಬೋದು. ಟೇಸ್ಟಾಗಿರುತ್ತೆ, ಡಿಫ್ರೆಂಟಾಗಿ ಇರುತ್ತೆ. ಚಿಕ್ಕ ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ಥರ ಎಲ್ಲ ಮಾಡಿಕೊಟ್ರೆ. ಚಿಕ್ಕ ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟ್ ಹಾಕಿ. ಇಡ್ಲಿ ತೊಗೋಬೇಕು. ಬಿಸಿ ಇಡ್ಲಿ ಆದರೂ ಓಕೆ, ಉಳಿದಿರೋ ಇಡ್ಲಿ ಆದ್ರೂ ಓಕೆ. ಯಾವಾಗೂ ಇಡ್ಲಿ ಸಾಂಬಾರು ಜೊತೆ ಪಲ್ಯ ಜೊತೆ ಎಲ್ಲ ತಿಂದು ಬೇಜಾರು ಅನಿಸಿದ್ರೆ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಬೋದು. ಅಥವಾ ನಾವು ಬೆಳಗ್ಗೆದು ಏನಾದರೂ ಉಳಿದ್ರೂ ಮಾಡ್ಕೊಬೋದು, ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿದೆ. ಎಷ್ಟು ಇಡ್ಲಿ ಉಳಿದಿದೆ ಅಷ್ಟನ್ನು ಮಾಡ್ಕೊಬೋದು, ಸಮಸ್ಯೆ ಇಲ್ಲ. ಬಿಸಿದಾದರೂ ಮಾಡಿ, ತಗೊಳ್ಳೋದಾದರೂ ಮಾಡಿ, ಓಕೆ. ಉಳಿದಿರೋ ಇಡ್ಲಿಯಿಂದಾದರೂ ಮಾಡೋದು, ಏನು ತೊಂದರೆ. ಓಕೆ, ಇಡ್ಲಿ ಎಲ್ಲ ತೊಗೊಂಡಾಯ್ತಾ. ಇವಾಗ ನೆಕ್ಸ್ಟ್ ಇಡ್ಲಿಗೆ ಎಣ್ಣೆ ಹಚ್ಕೋಬೇಕು. ಜಾಸ್ತಿ ಎಣ್ಣೆ ಎಲ್ಲ ಬೇಡ, ಇದಕ್ಕೆ ಸ್ವಲ್ಪ ಎಣ್ಣೆ ಸಾಕು. ಈ ಥರ ಎಣ್ಣೆ ಎಲ್ಲ ಹಚ್ಕೋಬೇಕು. ಓಕೆ, ಎಣ್ಣೆ ಎಲ್ಲ ಹಚ್ಕೊಂಡ್ಮೇಲೆ ನೆಕ್ಸ್ಟ್ ಇವಾಗ ಉಪ್ಪು, ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡ್ರು ಇನ್ನೂ ಟೇಸ್ಟಿಯಾಗಿರುತ್ತೆ. ಓಕೆ, ಆಯಿತಾ. ನೆಕ್ಸ್ಟ್ ಈ ಥರನೇ ಮಾಡ್ಕೋಬೇಕು. ಇವಾಗ ರೆಡ್ ಚಿಲ್ಲಿ ಇರುತ್ತಲ್ಲ, ರೆಡ್ ಚಿಲ್ಲಿ ಹಾಕ್ಕೊತೀನಿ. ಓಕೆ, ರೆಡ್ ಚಿಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ರೆಡ್ ಚಿಲ್ಲಿ ಹಾಕ್ಕೊಂಡೆ, ಆಯಿತಾ. ಎಲ್ಲವೂ ಇದೇ ರೀತಿ ಮಾಡ್ಕೋಬೇಕು. ಓಕೆ, ಇವಾಗ ಇನ್ನು ಉಳಿದಿದೆ ಅಲ್ಲ, ಅದಕ್ಕೂ ಇದೇ ರೀತಿ ಮಾಡ್ಕೋಬೇಕು. ಓಕೆ, ಎಣ್ಣೆ ಜಾಸ್ತಿ ಬೇಡ, ಎಣ್ಣೆ ಇಷ್ಟೇ ಸಾಕು. ನೆಕ್ಸ್ಟ್ ಇವಾಗ ರೆಡ್ ಚಿಲ್ಲಿ, ನೆಕ್ಸ್ಟ್ ರೆಡ್ ಚಿಲ್ಲಿ, ನೆಕ್ಸ್ಟ್ ಇವಾಗ ಸಾಲ್ಟ್, ಎಲ್ಲವನ್ನು ಇದೇ ರೀತಿ ಮಾಡಬೇಕು. ಆಯಿತಾ. ನೆಕ್ಸ್ಟ್ ಇವಾಗ ಸ್ವಲ್ಪ ಚಾಟ್ ಮಸಾಲ ಎಲ್ಲ ಹಾಕ್ಕೊತೀನಿ. ಚಾಟ್ ಮಸಾಲ ಎಲ್ಲ ಹಾಕ್ಕೊಂಡು ಓಕೆ, ನೆಕ್ಸ್ಟ್ ಎಲ್ಲದಕ್ಕೂ ಚಾಟ್ ಮಸಾಲ ಹಾಕ್ಕೋಬೇಕು. ಇಷ್ಟೇ ಅಲ್ಲ, ಇನ್ನೂ ಇದೆ, ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಓಕೆ, ನೆಕ್ಸ್ಟ್ ಇವಾಗ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಬೆನೀಲಿ. ಓಕೆ, ಸಾಸಿವೆ ಜೀರಿಗೆ ಬಂದರೆ ಸ್ವಲ್ಪ ಬೆನಿಬೇಕು. ನೆಕ್ಸ್ಟ್ ಇವಾಗ ಎಲ್ಲ ಇಡ್ಲಿನೂ ಬಿಸಿ ಮಾಡ್ಕೋಬೇಕು. ಓಕೆ, ತವಾ ಇದ್ರೂ ಇನ್ನೂ ಬೇಯಿಸು, ದೋಸೆ ಗೀಸೆ ತವಾ ಇದ್ರು. ಓಕೆ, ಎಲ್ಲ ಇಡ್ಲಿನೂ ಓಕೆ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಲಿ, ಎಲ್ಲ ಸೈಡೆ ಫ್ರೈ ಮಾಡ್ಕೊಂಡಾಯ್ತಾ. ಇವಾಗ ಹೊರಗಡೆ ಓಕೆ, ಎಲ್ಲವನ್ನು ತಗೊಂಡ್ಬಿಡೋಣ. ಎಲ್ಲ ಇಡ್ಲಿ ಫ್ರೈ ಆಗಿದೆ, ಎರಡು ಸೈಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋದು. ಓಕೆ, ಚೆನ್ನಾಗಿರುತ್ತೆ. ಇನ್ನು ಪ್ಲೀಸ್ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಇನ್ನೂ ಇದೆ ಪ್ರೊಸೀಜರು. ಓಕೆ, ಇವಾಗ ಇದು ಕಟ್ ಮಾಡ್ಕೋಬೇಕು ಪೀಸು. ಓಕೆ, ಇನ್ನು ಚಿಕ್ಕದು ಬೇಕಂದರೆ ಚಿಕ್ಕದು ಮಾಡ್ಕೋಬೇಕು. ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ, ಇನ್ನೂ ಇದೆ ಪ್ರೊಸೀಜರ್. ಓಕೆ, ಆಯಿತಾ. ಬರೀ
ಸಾರು ಚಟ್ನಿ ಪಲ್ಯ ಜೊತೆ ತಿಂದು ಈ ಥರನೂ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಇನ್ನು ಚಿಕ್ಕ ಪೀಸ್ ಚಾಕುಯಿಂದ ಚಿಕ್ಕ ಪೀಸ್ ಆದ್ರೂ ಮಾಡ್ಕೊಬೋದು, ಆಯಿತಾ. ಇವಾಗ ಆನಿಯನ್ ಇದೆಲ್ಲ ಚಾಪ್ ಮಾಡಿರೋ ಆನಿಯನ್ ಹಾಕ್ಕೊಳ್ತೀನಿ. ಓಕೆ, ನೀವು ಟೊಮಾಟೊ ತಿಂತೀರಂದರೆ ಟೊಮಾಟೊ ಹಾಕ್ಕೊಳ್ಳಿ, ನಾನು ಟೊಮಾಟೊ ಹಾಕ್ತಾಯಿಲ್ಲ, ಹಾಕ್ಕೋಬೋದು ಏನು ತೊಂದರೆ ಇಲ್ಲ. ಕೊರೆಂಡರು, ಕರಿ ಲೀವ್ಸು, ಓಕೆ. ಹಾಂ, ಇವಾಗ ಸೇವಿರುತ್ತಲ್ಲ, ಸೇವೆಲ್ಲ ಹಾಕ್ಕೊಂಡು ನೀವು ಟೊಮೊಟೊ, ಕೊರೆಂಡರು, ಕರಿ ಲೀವ್ಸು ಎಲ್ಲ ಬೇಕಂದ್ರೂ ಹಾಕ್ಕೊಬೋದು, ಇಲ್ಲ ಸಾಕಂದ್ರೂ ಇಷ್ಟೇ, ಓಕೆ ಆಯಿತಾ. ಮತ್ತು ಆನಿಯನ್ ಹಾಕೋಬೋದು, ಓಕೆ. पूज्याय राघवेंद्राय सत्यधर्मरताय च भजतां कल्पवृक्ष नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪದಂತೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.